नास्ति तस्मात् परं भूतं पुरुषाद्वै सनातनात् प्रकृतिस्सा परामश्यं रोदसी लोकधारिणी तथा सत्यामराजय्या लोकानामात्मसंज्ञिता वायुर्भीमो भीमनादो महौजाः सर्वेषां च प्राणिनां प्राणभूतः अनावृत्तिर्देहिनां देहपाते तस्माद्वायुर्देवदेवो विशिष्टः गुरुर्गरीयान् पितृतो मातृतश्चेति मे मतिः उभौ हि माता पितरौ जन्मन्येवोपयुज्यतः माता गुरुतरा भूमेः खा पितोच्चतरस्तथा। श्री गुरुभ्यो नमः। महामुनिना वेदव्यासेन प्रणीतस्य भागवत ग्रंथस्य ये नैकविधाः श्लोकाः प्रकरणरूपेण अवधूतशिखामणिना विष्णुतीर्थाचार्येण समगृह्यन्त तेषां मध्ये भागवतसारोद्धारस्य अयं 90तमः श्लोकः 90नेय श्लोकः अद्य व्याख्यास्यते। वैराग्यप्रकरणे खलु अयम् अवधूतकुलशिरोमणिः विष्णुतीर्थाचार्यः अनेकेषां राज्ञां मुनीनां च वैराग्योत्पादकानि वचनानि अस्मिन् वैराग्यप्रकरणे संजग्राह। अस्माकं खलु पुरुषाणां वर्षशतं हि आयुः, अजितात्मनाम् अस्माकं तस्य अर्धभागः निष्फलमेव प्रयाति। यतो वयं पामराः रात्रौ अन्धन्तमसा आवृताः शेमहे, बाल्ये कौमारे च मुग्धाः वयं क्रीडन्तः जीवनं कुर्मः। तथा च अपरापि 20 प्रयात्येव जरया ग्रस्तदेहानाम् असमर्थानाम् अस्माकम् अपरापि अन्या 20 अज्ञाता एव गमिष्यति। दुरापूरेण कामेन मोहेन च बलीयसा गृहेषु पुत्रपौत्रादिषु सक्तानाम् अस्माकं प्रमत्तानां शेषोऽपि 10 वर्षात्मकः भागः अचिरमेव प्रयास्यते। ನಮ್ಮನ್ನ ಭಾಗವತ ಕುಟುಂಬ ರಾಮ ಅಂತ ಅಪಹಾಸ್ಯ ಮಾಡಿದೆ. ಯಾವ್ದಾವುದೋ ರಾಮರನ್ನು ನೋಡಿರ್ತೇವೆ, ಅವರೆಲ್ಲ ಆ ರಾಮರು ಯಾವ ರಾಮರು ಅಂತ ಇರಲಿ, ಸೀತಾರಾಮರು, ದಿಗ್ವಿಜಯ ರಾಮರು, ಮೂಲ ರಾಮರು ಅಂತೆಲ್ಲ ನೋಡಿರ್ತೇವೆ, ರಾಮಕೃಷ್ಣರು ಅಂತ ನೋಡಿರ್ತೇವೆ. ನಾವ್ಯಾವ ರಾಮರು ಅಂದ್ರೆ ನಾವು ಕುಟುಂಬ ರಾಮರು ಅಂತ ಒಂದು ವಿಶಿಷ್ಟವಾದ ಪ್ರಯೋಗ ಅದು. ಕುಟುಂಬ ರಾಮರು ಹೇಗೆಂದ್ರೆ ನಮ್ಮ ಕುಟುಂಬದಲ್ಲೇ ನಮ್ಮ ಪತ್ನಿ, ಪತಿ, ಮಕ್ಕಳು, ಬಂಧು ಮಿತ್ರರು ಇವರಲ್ಲೇ ಸಂತೋಷ ಕಾಣಲಿಕ್ಕೆ ಪ್ರಯತ್ನ ಪಡ್ತೇವೆ, ಅವರನ್ನು ಸಂತೋಷ ಪಡಿಸ್ಲಿಕ್ಕೆ ಪ್ರಯತ್ನ ಪಡ್ತೇವೆ, ಅವರಿಂದ ನಾವು ಸಂತೋಷ ಪಡ್ಲಿಕ್ಕೆ ಪ್ರಯತ್ನ ಪಡ್ತೇವೆ. ಆದ್ರಿಂದ ನಮ್ಮನ್ನು ಕುಟುಂಬ ರಾಮರು ಅಂತ ಯಾರು ಕರೆದಿದ್ದಾರೆ ಅಂದ್ರೆ ಪ್ರಹ್ಲಾದರಾಜರು ಕರೆದಿದ್ದಾರೆ, ಹಾಸ್ಯ ಮಾಡಿದ್ದಾರೆ ನಮ್ಮನ್ನು. ಈ ಮಾತನ್ನು ಅವ್ರು ಹೇಳಿದ್ದು ದೈತ್ಯ ಬಾಲಕರನ್ನ ಕುರಿತು, ನೀವೆಲ್ಲ ಕುಟುಂಬ ರಾಮರು ಅಂತ. ಅದ ದೈತ್ಯ ಬಾಲಕರನ್ನಲ್ಲ, ನಾವೇನು ಮನುಷ್ಯ ಬಾಲಕರಿದ್ದೇವೆ, ನಾವು ಬಾಲಕರೇ. ದೈತ್ಯ ಬಾಲಕರನ್ನ ಕುರಿತು ಅವ್ರು ಹೇಳಿದ್ರಲ್ಲ, ನಾವೆಲ್ಲ ದೊಡ್ಡವರಾಗಿದ್ದೇವೆ, ತಲೆ ಬೆಳ್ಳಗಾಗಿದೆ, ಪ್ರೌಢರಾಗಿದ್ದೇವೆ ಅಂತ ಅನ್ಕೊಂಡಿದ್ದೇವೆ ಅಷ್ಟೇ. ವಸ್ತುತಃ ನಾವು ಬಾಲಕರೇ. ಮನುಷ್ಯ ಬಾಲಕರನ್ನು ದೈತ್ಯ ಬಾಲಕರನ್ನು ಎಲ್ಲರನ್ನೂ ಸೇರಿಸಿ ಪ್ರಹ್ಲಾದರಾಜ ನೀವೆಲ್ಲ ಕುಟುಂಬ ರಾಮರು ಅಂತ ಹೇಳ್ತಿದ್ದಾನೆ. ಕುಟುಂಬದ ಪೋಷಣೆಗಾಗಿ ನಮ್ಮೆಲ್ಲ ಪ್ರಯತ್ನಗಳನ್ನು ಮಾಡ್ತೇವೆ. ನಮ್ಮ ಆಯುಷ್ಯ ಹೋಗ್ತಾನೆ ಇರ್ತದೆ, ಅದು ಗೊತ್ತೇ ಆಗೋದಿಲ್ಲ ನಮಗೆ. ವಿಹತಂ ಪ್ರಮತ್ತಃ ಸರ್ವತ್ರ ತಾಪತ್ರಯ ದುಃಖಿತ ಆತ್ಮ. ನಿತ್ಯ 100 ಥರದ ತಾಪಗಳು, ನಮಗೆ 100 ಥರದ ತಾಪಗಳು. ಅವುಗಳನ್ನು 3 ವಿಧವಾಗಿ ಭೌತಿಕ, ಆದಿಭೌತಿಕ ತಾಪ, ಆದಿದೈವಿಕ ತಾಪ ಮತ್ತು ಆಧ್ಯಾತ್ಮಿಕ ತಾಪ ಅಂತ ವಿಂಗಡಿಸಬಹುದು. ಅಂತಹ ತಾಪತ್ರಯಗಳಿಂದ ನಮ್ಮ ದೇಹ, ಮನಸ್ಸು
ಬೆಂದು ನೊಂದು ಹೋಗಿದೆ. ಇವನಿಗೆ ಇಷ್ಟೆಲ್ಲ ಆದ್ರೂ ವೈರಾಗ್ಯ ಬರ್ತಿಲ್ಲ, ಮತ್ತೆ ಅಲ್ಲೇ ಸುಖ ಕಾಣಲಿಕ್ಕೆ ಪ್ರಯತ್ನ ಪಡ್ತಾನೆ. ನಿರ್ವಿದ್ಯತೆಯನ್ನು ಸ್ವಕುಟುಂಬ ರಾಮ. ಆದ್ರಿಂದ ಸ್ವಕುಟುಂಬ ರಾಮರಾದಂತಹ ನಾವೀಗ ಅವಶ್ಯವಾಗಿ ವೈರಾಗ್ಯ ಪ್ರಕರಣವನ್ನು ಅಂತ ಕೇಳಲೇಬೇಕು. ಬೇರೆ ಏನನ್ನಾದ್ರೂ ಕೇಳಿದೆವು ಕೇಳದೆ ಇದ್ದೇವು, ವೈರಾಗ್ಯ ಮಾತ್ರ ನಾವು ಬರಲೇಬೇಕು. ಯಾಕೆಂದ್ರೆ ಸ್ಮರ್ತವ್ಯ ವಿಷಯ ದೋಷಾ ಯತಿಭಿರ್ನತು ದೈವತೈ ಅಂತ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ದೇವತೆಗಳಾದವರು ವಿಷಯದಲ್ಲಿ ವೈರಾಗ್ಯ, ವಿಷಯ ನಾವು ಬೇಡ, ವಿಷಯ ಪದಾರ್ಥಗಳ ಸೇವನೆ ಬೇಡ, ನಮಗೆ ವೈರಾಗ್ಯ ಬೇಕು, ವಿಷಯ ಪದಾರ್ಥಗಳಲ್ಲಿ ದೋಷ ಬಹಳ ಇದೆ ಅಂತ ಆಲೋಚನೆ ಮಾಡಬೇಕಾಗಿಲ್ಲ. ಅವರ ಪ್ರಾರಬ್ಧನೇ ಆಗಿರ್ತದೆ. ನಾನಾ ಥರದ ಸುಖಗಳನ್ನೆಲ್ಲ ಅವರು ಅನುಭವಿಸಿಯೇ ಮುಂದೆ ಅವರು ಪರಮಾತ್ಮನ ಜ್ಞಾನವನ್ನು ಈಗಾಗಲೇ ಪಡೆದ ಜ್ಞಾನವನ್ನು ಊರ್ಜಿತ ಮಾಡಿಕೊಂಡು ಮುಕ್ತಿಗೆ ಹೋಗ್ಬೇಕಾಗ್ತದೆ. ಆದ್ರಿಂದ ವಿಷಯ ಪದಾರ್ಥಗಳು, ಅವರಿಗಿರುವಂಥ ಅಪ್ಸರಾ ಸ್ತ್ರೀಯರ ಸಹವಾಸ, ಅವರ ಪದವಿಯ ವೈಭವ, ಇದರಲ್ಲೆಲ್ಲ ಅವ್ರ ದೋಷವನ್ನೇನು ಆಲೋಚನೆ ಮಾಡಬೇಕಾಗಿಲ್ಲ. ಅದನ್ನ ಯಾರು ಆಲೋಚನೆ ಮಾಡ್ಬೇಕಂದ್ರೆ, ಯಾರಿಗೂ ವೈರಾಗ್ಯ ಬಂದಿರೋದಿಲ್ಲಲ್ಲ ಅವ್ರು ಆಲೋಚನೆ ಮಾಡ್ಬೇಕು. ಏಕಕಾಲದಲ್ಲಿ ಅವರು ಸನ್ಯಾಸಿಗಳು ಹೌದು, ಗೃಹಸ್ಥರು ಹೌದು ಅಂತ ವೈರಾಗ್ಯ ಅವರಿಗೆ ರೂಢ ಮೂಲವಾಗೇ ಇರ್ತದೆ. ಮತ್ತೆ ಅವರು ಆ ವಿಷಯ ಪದಾರ್ಥಗಳನ್ನ ಭೋಗಿಸುವಾಗ ಕೂಡ ಅವರಿಗೆ ಭಗವಂತನ ಸ್ಮರಣೆ ತಪ್ಪೋದಿಲ್ಲ. ಪ್ರತಿಯೊಂದು ಕಡೆ ಇವೆಲ್ಲವೂ ಭಗವಂತನ ಪ್ರತಿಮೆ ಅಂತ ಅವರು ಕಾಣ್ತಿರ್ತಾರೆ. ತಮ್ಮ ಪತ್ನಿ, ಪುತ್ರ, ತಮ್ಮ ಪದವಿ, ಸ್ವರ್ಗ, ಭೂಹ ಸ್ವಹ ಸಕಲ ಲೋಕಗಳು ಇವೆಲ್ಲ ಭಗವಂತನ ಪ್ರತಿಮೆ ಅಂತ ಅವ್ರು ಕಾಣ್ತಾನೆ ಇರ್ತಾರೆ. ಅಲ್ಲೆಲ್ಲ ಭಗವಂತನನ್ನು ಅವ್ರು ಯಾವಾಗಲೂ ಕಾಣುವುದರಿಂದ ಅವ್ರದ್ದು ಅದೆಲ್ಲ ದೋಷಯುಕ್ತ ಅಂತ ಯಾಕೆ ಚಿಂತನೆ ಮಾಡಬೇಕು? ಆದರೆ ಯೋಗಿಗಳಾದವ್ರು ಮಾಡ್ಬೇಕು. ಸನಕಾದಿಗಳು ಕೆಲವು ಯೋಗಿಗಳು ಇರ್ತಾರೆ, ಅವರು ವಿಷಯ ಪದಾರ್ಥಗಳ ಚಿಂತನೆ ನಮಗೆ ಬೇಡ, ಅದು ದೋಷಯುಕ್ತ, ಅದು ನಮ್ಮನ್ನು ಹಾಳು ಮಾಡ್ತದೆ ಅಂತ ಅವ್ರು ಆಲೋಚನೆ ಮಾಡ್ಬೇಕಂತ. ನಾವಂತೂ ಮಾಡಲೇಬೇಕು, ಮನುಷ್ಯರಾದವರು ವೈರಾಗ್ಯ ನಮಗೆ ಬರಲೇಬೇಕು. ಅದಕ್ಕಾಗಿ ಆ ವೈರಾಗ್ಯ ಪ್ರಕರಣದಲ್ಲಿ ನಾನಾ ಥರದ ಶ್ಲೋಕಗಳನ್ನೇನು ವಿಷ್ಣು ತೀರ್ಥರು ಸಂಗ್ರಹ ಮಾಡಿದಾರಲ್ಲ, ಆ ಶ್ಲೋಕಗಳನ್ನ ವೈರಾಗ್ಯ ಪ್ರಕರಣದಲ್ಲಿ ನಾವು ನೋಡ್ಬೇಕು. ಅಹಂಪುರ ಭರತೋ ನಾಮ ರಾಜ ಹೇಳ್ತಾನೆ ಜಡಭರತ. ಹಿಂದೆ ನಾನು ಪೂರ್ವ ಜನ್ಮದಲ್ಲಿ ಜಡಭರತ ಅಂತ ಹೆಸರಿನ ರಾಜನಾಗಿದ್ದೆ. ಐಹಿಕ ಭೋಗಗಳ ಸಂಘವೂ ಬೇಡ, ಪಾರತ್ರಿಕ ಭೋಗಗಳ ಸಂಘವೂ ಬೇಡ ಅಂತ ಎಲ್ಲ ಗೆದ್ದೇ ಇದ್ದೆ ನಾನು. ಆರಾಧನಂ ಭಗವತ ಈಹಮಾನಃ, ಭಗವಂತನ ಆರಾಧನೆಯನ್ನು ಮಾಡ್ತಾನೇ ಇದ್ದೆ. ಆದ್ರೆ ಒಂದು ಯಾವುದೋ ಜಿಂಕೆ ಮರಿ ಬಗ್ಗೆ ನನಗೊಂದು ಮುಗಿಯಲಾರದ ಮೋಹ ಅಂಟಿಕೊಂಡಿತ್ತು. ಆದ್ರಿಂದ ಜಿಂಕೆ ಮರಿಯಾಗಿ ಹುಟ್ಟಬೇಕಾಯ್ತು ನಾನು. ಕೊನೆ ಕಾಲಕ್ಕೂ ಅದನ್ನೇ ಸ್ಮರಣೆ ಮಾಡ್ತಾ ಕೊನೆಗೆ ಜಿಂಕೆಯಾಗೆ ನಾನು ಹುಟ್ಟಬೇಕಾಯ್ತು. ಅಷ್ಟಿಷ್ಟಲ್ಲ, ಬರೀ 5 ವರ್ಷ 10 ವರ್ಷ 15 ವರ್ಷ ಅಲ್ಲ, 1 ಕೋಟಿ ವರ್ಷ ಕಾಲ ರಾಜ್ಯಭಾರ ಮಾಡಿದ್ದ ಭರತ ಚಕ್ರವರ್ತಿ. ಅಷ್ಟು ರಾಜ್ಯಭಾರ ಮಾಡಿ ಇನ್ನು ನಾನು ರಾಜ್ಯ ಭಾರ ಏನು ಮಾಡಬೇಕಾಗಿತ್ತು, ಅದು ನನ್ನ ಕರ್ತವ್ಯ ಏನು, ಭಗವಂತನ್ ನನಗೆ ಕೊಟ್ಟದ ಕರ್ತವ್ಯ ಇತ್ತು, ನನ್ನ ಪ್ರಾರಬ್ಧ ಇತ್ತು, ಅದೆಲ್ಲ ಮುಗಿದಿದೆ ಅಂತ ಗೊತ್ತಾಯ್ತು ಅವನಿಗೆ. ಅದನ್ನೆಲ್ಲ ಮಕ್ಕಳಿಗೆ ಹಂಚಿಕೊಟ್ಬಿಟ್ಟ. ಪುಲಹ ಋಷಿಯ ಆಶ್ರಮವಾದ ಸಾಲಗ್ರಾಮ ಕ್ಷೇತ್ರಕ್ಕೆ ನಡೆದ. ಅಲ್ಲಿ ಗಂಡಕಿ ನದಿಯಲ್ಲಿ ಸ್ನಾನ ಮಾಡಿದ್ದಾನೆ, ಜಪ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾನೆ. ಅಲ್ಲೊಂದು ಗರ್ಭಿಣಿ ಜಿಂಕೆ ನೀರು ಕುಡಿಲಿಕ್ಕೆ ಬಂತು. ಅದು ನೀರು ಕುಡಿತಿರುವಾಗ ಸಿಂಹದ ಗರ್ಜನ ಕೇಳಿ ಬಂತು. ಅದು ಹೆದರಿತು, ಮೇಲೆ ಹಾರಿತು ಆ ಜಿಂಕೆ. ಅದಕ್ಕೆ ಗರ್ಭಸ್ರಾವ ಆಯಿತು, ಮರಿ ನೀರಲ್ಲಿ ಬಿತ್ತು. ಅದು ಆ ಜಿಂಕೆ ಓಡಿ ಎಲ್ಲೆಲ್ಲೋ ಹೋಯಿತು. ಕೊನೆಗೆ ಎಲ್ಲೋ ಒಂದ್ ಕಡೆ ಎದೆ ಹೊಡೆದು ಸತ್ತೇ ಹೋಯಿತು. ಪ್ರವಾಹದಲ್ಲಿ ತೇಲ್ತಾ ಇತ್ತ ಮರಿ. ಇದನ್ನ ಯಾರು ನೋಡ್ಕೊಳ್ಳುವವರು ಅಂತ ಇವನಿಗೆ ಚಿಂತೆ ಶುರುವಾಯಿತು. ಸರಕ್ಷಿತ ರಕ್ಷಿತ ಯೋಹಿ ಗರ್ಭೆ ಅಂತ ಹಿಂದೆ ಬೇಕಾದ ಕಡೆ ಬಂದಾಗಿದೆ. ಗರ್ಭದಲ್ಲಿ ಅದನ್ನ ಯಾರು ಕಾಪಾಡಿದ್ರು? ಗರ್ಭದಲ್ಲಿ ಯಾರು ಕಾಪಾಡಿದ್ರು? ಈಗಲೂ ಅವನೇ ಕಾಪಾಡ್ತಾನೆ. ನಾನ್ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ಅವನು ಆಲೋಚನೆ ಮಾಡಲಿಲ್ಲ. ಬೇರೆ ಮೃಗಗಳಿಂದ ಅದಕ್ಕೆ ಅಪಾಯ ಬರಬಾರ್ದು ಅಂತ ಆಲೋಚನೆ ಮಾಡಿ ಅದನ್ನು ಕಾಪಾಡ್ಲಿಕ್ಕೆ ತೊಡಗಿದ. ಅದರ ಮೇಲಿನ ಕರುಣೆ ಮೋಹವಾಗಿ ಪರಿಣಮಿಸಿತು. ಮುಂದೆ ಆ ಮೋಹದಿಂದ ಆ ಭಗವಂತನನ್ನೇ ಮರೆತ, ಯಾವಾಗಲೂ ಅದನ್ನೇ ಜಿಂಕೆಯನ್ನೇ ಆಲೋಚನೆ ಮಾಡ್ತಿದ್ದರಿಂದಾಗಿ ಪುನರ್ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟುಬಿಟ್ಟ. ರಘುಗಣ ರಾಜನಿಗೆ ಜಡಭರತ ಈ ಕಥೆಯನ್ನ ಹೇಳ್ತಿದ್ದಾನೆ. ಯಾಕಂದ್ರೆ ರಘುಗಣ ರಾಜ ಯಾರಿಂದೋ ಉಪದೇಶ ಪಡ್ಕೋಬೇಕು ಅಂತ, ಕಪಿಲ ಋಷಿಯಿಂದ ಉಪದೇಶ ಪಡ್ಕೋಬೇಕು ಅಂತ ಹೊರಟಿದ್ದ ಅಂತ ನೆನಪು. ಅಲ್ಲಿ ಹೊರಟಿದ್ದ ಆ ಭಗವಂತ ಕಪಿಲ ಋಷಿ, ನನ್ನ ಕಡೆ ಬರುವ ಅಗತ್ಯ ಇಲ್ಲ, ನನ್ನ ಭಕ್ತ ಒಬ್ಬ ಇದ್ದಾನೆ, ಅಲ್ಲೇ ಹೋಗು, ಅಲ್ಲೇ ಉಪದೇಶ ಪಡ್ಕೊ ಅಂತ ಹೇಳಿ ಕಳಿಸೇ ಬಿಟ್ಟಿದ್ದ.
ಉತ್ತಮ ಅಪಿ ದೇವೇಶಾಃ ಪರೋಕ್ಷತ್ವ ಪ್ರಿಯಾಯತಃ. ದೇವತೆಗಳು ದೊಡ್ಡವರೇ ಇರ್ತಾರೆ, ಆದರೆ ಅವ್ರು ಏನು ಮಾಡ್ತಾರಂದ್ರೆ ಸ್ವಾವರಾನ್ ವಿದುಷೋ ನೃಣಾಂ ಪ್ರಯಚ್ಛಂತೆ ಪರೋಕ್ಷತ್ವ ಪ್ರಿಯಾಯತಃ. ದೇವತೆಗಳು ದೊಡ್ಡವರೇ ಇರ್ತಾರೆ, ಪರಮಾತ್ಮ, ಚತುರ್ಮುಖ, ಲಕ್ಷ್ಮೀದೇವಿ, ಮುಖ್ಯ ಪ್ರಾಣ, ಇವರೆಲ್ಲ ದೇವತೆಗಳು ದೊಡ್ಡವರೇ ಇರ್ತಾರೆ. ಆದ್ರೆ ಅವರು ಕೆಲವು ಬಾರಿ ತಾವು ನೇರವಾಗಿ ನಮ್ಮಂಥವ್ರು ಸೇವಾ ಸ್ವೀಕಾರ ಮಾಡೋದಿಲ್ಲ. ತಮಗಿಂತ ಕೆಳಗಿನವರಾದಂತಹ ಭಕ್ತರನ್ನ, ಜ್ಞಾನಿಗಳನ್ನ ನಮಗ್ ಕೊಡ್ತಾರೆ, ಇಲ್ಲಿ ಕಾಣ್ರಿ ಭಗವಂತನನ್ನ. ಯಾಕೆಂದ್ರೆ ದೇವತೆಗಳು ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಪ್ರತ್ಯಕ್ಷ ದ್ವಿಷಃ ಅಂತ ಬೃಹದಾರಣ್ಯಕ ಉಪನಿಷತ್ತು ಹೇಳ್ತದೆ. ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಅಂತ ಐತರಿ ಉಪನಿಷತ್ತು ಹೇಳ್ತದೆ. ಯಾವತ್ತೂ ಅವರು ತಾವು ದೂರ ಇರಬೇಕು ಅಂತ ಬಯಸ್ತಾರೆ, ಜನಸಾಮಾನ್ಯರ ಕಣ್ಣಿಗೆ ಅವರು ಗೋಚರ ಆಗಬೇಕು ಅಂತ ಬಯಸೋದೇ ಇಲ್ಲ. ಹೀಗೆ ಅವರು ಪರೋಕ್ಷ ಪ್ರಿಯರಾದ್ರಿಂದ ತಮ್ಮನ್ನು ತಾವು ಜನರಿಗೆ ತೋರಿಸ್ಕೊಳ್ಳಿಕ್ಕೆ ಅವರು ಅಪೇಕ್ಷೆ ಪಡೋದಿಲ್ಲ. ಆದ್ರಿಂದ ತಮಗಿಂತ ಕೆಳಗಿನ ಜ್ಞಾನಿಗಳನ್ನು ನಮಗೆ ಒದಗಿಸ್ಕೊಡ್ತಾರೆ. ತೇಷು ಸ್ಥಿತ್ವ ಸ್ವಯಂ ಪೂಜಾಂ ಗೃಹಂತಿ ಅನುಭವಂ ಸದಾ. ಅವರಲ್ಲಿದ್ದು ಆ ಜ್ಞಾನಿಗಳಿಗೆ ನಾವೇನು ಪೂಜಾ ಮಾಡ್ತೀವಲ್ಲ, ಅವರೊಳಗಿದ್ದು ಭಗವಂತ ಮತ್ತು ಉಳಿದ ದೇವತೆಗಳೆಲ್ಲ ಪೂಜಾ ಸ್ವೀಕಾರ ಮಾಡ್ತಾರೆ. ಹರೇಸ್ತು ಪ್ರತಿಮಾ ಪ್ರಾಜ್ಞಾ ತತ್ರಸ್ಥ ಕೇಶವ ಸ್ವಯಂ ದದಾತಿ ಜ್ಞಾನವಿಶೇಷ ಪರಮಾತ್ಮ ಸ್ವಯಂ ವಿಭು ಅಂತ ಮಾತು ಭಾಗವತ ತಾತ್ಪರ್ಯದಲ್ಲಿ. ಎಲ್ಲಾ ಪ್ರಾಜ್ಞರು ಕೂಡ ಭಗವಂತನ ಪ್ರತಿಮಾಗಳು. ಅವರೊಳಗೆ ಭಗವಂತ ಇದ್ದು ಅವ್ರ ಮೂಲಕ ಈ ಜ್ಞಾನ ಸಂಪಾದನೆ ಮಾಡ್ತಾನಂತ, ನಮಗೆ ಜ್ಞಾನವನ್ನು ಕೊಡ್ತಾನಂತ. ಇವತ್ತು ಆರಂಭದಲ್ಲಿ ಮಂಗಲಾಚರಣೆ ಮಾಡುವಾಗ ಒಂದು ಶ್ಲೋಕ ಹೇಳಿದೆ, ಅವೆಲ್ಲ ಮಹಾಭಾರತದ ಶ್ಲೋಕಗಳು. ಅಪಿ ಪಾದಂ ಪಠೇನ್ ನಿತ್ಯಂ ನಚ ನಿರ್ಭಾರತೋ ಭವೇತ್. ಭಾಗವತ ಹೇಳುವಾಗಲೂ ಕೂಡ ಮಹಾಭಾರತ ನೆನಪು ಮಾಡ್ಕೊಳ್ತಾನೆ ಇರಬೇಕು. ಒಂದು ಪಾದ ಶ್ಲೋಕ ಆದ್ರೂ ಮಹಾಭಾರತದ ಹೇಳ್ತಿರ್ಬೇಕಂತ. ಅದಕ್ಕಾಗಿ ಪರಮಾತ್ಮ, ಲಕ್ಷ್ಮೀ, ಮುಖ್ಯ ಪ್ರಾಣ ಇವರು ಶ್ಲೋಕಗಳನ್ನು ಹೇಳಿದ್ದಾದ್ಮೇಲೆ ಗುರುರ್ ಗರಿಯಾಂ ಪಿತತೋ ಮಾತೃತಸ್ಥೇತಿ ಮೇಮತಿ ಹೇ ಉಭೌ ಹಿ ಮಾತಾ ಪಿತರೌ ಜನ್ಮನ್ಯೇವೋಪಯುಜ್ಯತಃ ಅಂತ ಮಹಾಭಾರತದ ಶಾಂತಿ ಪರ್ವದ ಒಂದು ಮಾತು. ಗುರು ತಂದೆ ತಾಯಿಗಿಂತ ಶ್ರೇಷ್ಠ ಅಂತ ನನ್ನ ಆಲೋಚನೆ ಅಂತಾರೆ ಆ ಶ್ಲೋಕ ಹೇಳಿದವರು. ಯಾಕೆಂದ್ರೆ ತಂದೆ ತಾಯಂದ್ರ ಕರ್ತವ್ಯ ಎಷ್ಟು? ಜನ್ಮನ್ಯೇವ ಉಪಯುಜ್ಯತಃ, ನಮ್ಮನ್ನು ಹುಟ್ಟಿಸುವುದರಲ್ಲಿ ಮಾತ್ರ ಅವ್ರ ಜವಾಬ್ದಾರಿ. ಕೆಲವು ತಂದೆ ತಾಯಂದ್ರು ಮಕ್ಕಳನ್ನು ಹುಟ್ಟಿಸಿ ಆದ್ಮೇಲೆ ಅವ್ರಿಗೇನಾದ್ರೂ ಒಂದಿಷ್ಟು ತತ್ವೋಪದೇಶ ಮಾಡ್ಯಾರ, ಅಥವಾ ತತ್ವೋಪದೇಶ ಮಾಡ್ಲಿಕ್ಕೆ ಬೇಕಾದಂಥ ಒಂದು ಮಾರ್ಗ ತೋರ್ಯಾರ. ಆದರೆ ಸಮಾಜದಲ್ಲಿ ಬಹುತೇಕ ತಂದೆ ತಾಯಂದಿರು ಮಕ್ಕಳನ್ನು ಹುಟ್ಟಿಸುವುದರಲ್ಲಿ ಮಾತ್ರ ತಮ್ಮ ಜವಾಬ್ದಾರಿಯನ್ನ ನಿರ್ವಹಿಸಿ ಮುಂದೆ ಅವ್ರಿಗೆ ಬೇರೆ ಏನೂ ಮಾಡ್ಲಿಕ್ಕೂ ಆಗೋದಿಲ್ಲ. ಏನೇನೋ ಮಾಡ್ಬೇಕು ಅಂತ ಇರ್ತದೆ, ಆದರೆ ಮಾಡ್ಲಿಕ್ಕೆ ಆಗೋದಿಲ್ಲ ಅವ್ರ ಕೈಯಿಂದ. ಆದ್ರಿಂದ ನಮ್ಮ ಹುಟ್ಟು ಆದ್ಮೇಲೆ ನಮಗೆ ಜ್ಞಾನದ ಹುಟ್ಟನ್ನು ಕೊಟ್ಟಂತಹ ಗುರು ದೊಡ್ಡವನು. ಜಡಭರತನಂಥ, ಪ್ರಹ್ಲಾದರಾಜನಂಥ, ರಾಘವೇಂದ್ರ ಸ್ವಾಮಿಗಳಂಥ ಗುರುಗಳು ಆ ದೃಷ್ಟಿಯಿಂದ ದೊಡ್ಡವರಾಗ್ತಾರೆ. ಅಲ್ಲಿದ್ದು ನಮಗವರು ಆ ಜ್ಞಾನವನ್ನು ಕೊಡ್ತಾರೆ ಅಂತ ಆ ಮಹಾಭಾರತದ ಮಾತು ಹೇಳ್ತಾರೆ. ಗುರು ಅಂತ ಬಂದಾಗ ಅದಕ್ಕಾಗಿ ಅದನ್ನು ಹೇಳಿದೆ. ಆ ರಘುಗುಣ ರಾಜನಿಗೆ ಈ ಜಡಭರತನೇ ಗುರು ಆಗಿಬಿಟ್ಟ. ಅವನ ಅದೃಷ್ಟ ಅಂತದು ರಘುಗುಣ ರಾಜಂದು. ಯಾರಾದ್ರೂ ಮಾತಾಡಿಸಿದ್ರೆ ಮಾತೇ ಆಡ್ತಿರ್ಲಿಲ್ಲ ಅಂತ ಅವನು. ಅಂಥ ಮನುಷ್ಯ. ಬುಧೋ ಬಾಲಕವತ್ ಕ್ರೀಡೆ ಕುಶಲೋ ಜಡವಚ್ಚರೇ ವದೇದ್ ಉನ್ಮತ್ತವದ್ವಾಕ್ಯಂ ಗೋಚಾರಿ ನೈಗಮೋ ಭವೇತ್ ಅಂತ ಮತ್ತೊಂದು ಕಡೆ 10ನೇ 11ನೇ ಸ್ಕಂದದಲ್ಲಿ ಹೇಳ್ತಾರೆ. ಹೇಗಿರ್ಬೇಕು ಅವಧೂತ ಅಂದ್ರೆ, ಬುಧ ಬಾಲಕವತ್ ಕ್ರೀಡೆ, ದೊಡ್ಡ ಜ್ಞಾನಿ, ಆದರೆ ಬಾಲಕನಂತೆ ಏನೇನು ಹುಚ್ಚುಚ್ಚಾಗಿ ಮಾತಾಡಿಬಿಡ್ತಾನ. ಕುಶಲವೋ ಜಡವಚ್ಚರೇ, ಒಳ್ಳೆ ಬುದ್ಧಿವಂತ, ಏನಾದ್ರು ಅವನನ್ನು ಹೋಗಿ ಮಾತಾಡಿಸಿದ್ರೆ ಹುಚ್ಚರಂತೆ ಮಾತಾಡಿಬಿಡ್ತಾನೆ. ಮೂರ್ಖರಂತೆ. ಈ ಹುಚ್ಚಿನ ಸಹವಾಸದಿಂದ ನಮಗೇನಾಗಬೇಕಾಗಿದೆ ಅಂತ ನಾವೇ ದೂರ ಹೋಗಿಬಿಡ್ತೇವೆ. ಅವನು ಸೇಫ್, ಕಳ್ಕೊಂಡವ್ರು ನಾವು. ಒದೇ ದುನ್ಮತ್ತವದ್ವಾಕ್ಯ. ಇನ್ನು ಕೆಲವು ಸರಿ ಮಾತಾಡೋದಿಲ್ಲ, ಮತ್ತು ಏನಾದರೂ ಹೆಚ್ಚು ಮಾತಾಡಲಿಕ್ಕೆ ಪ್ರಯತ್ನಿಸಿದ್ರೆ ಹುಚ್ಚರಂತೆ ಮಾತಾಡಿಬಿಡ್ತಾನೆ. ಗೋಚಾರಿ ನೈಗಮೋ ಭವೇತ್, ದೊಡ್ಡ ವೇದಜ್ಞ. ಶಾಸ್ತ್ರ, ಪೌರುಷೇಯ ಶಾಸ್ತ್ರ, ಅಪೌರುಷೇಯ ಶಾಸ್ತ್ರಗಳನ್ನೆಲ್ಲ ನಿರರ್ಗಳವಾಗಿ ವ್ಯಾಖ್ಯಾನ ಮಾಡಲಿಕ್ಕೆ ಕುಶಲ. ಆದರೆ ದನ ಕಾಯುವವರಂತೆ, ಎಮ್ಮೆ ಕಾಯುವವರಂತೆ ಮಾತಾಡಿಬಿಡ್ತಾರೆ, ನೋಡ್ಲಿಕ್ಕೆ ಆಗಿರ್ತಾರೆ. ತನ್ನ ಜ್ಞಾನವನ್ನು ಆವಿಷ್ಕರಿಸ್ಕೊಳ್ಳೋದೇ ಇಲ್ಲ. ಇಂಥ ಜಡಭರತ ಆ ರಘುಗಣ ರಾಜನಿಗೆ ಅನಾಯಾಸವಾಗಿ ದೊರೆತಲ್ಲ. ಆ ಜಡಭರತನನ್ನ ಪಲ್ಲಕ್ಕಿ ಹೊರುವ ಅಂತ ಕಳ್ಕೊಂಡು ಬಂದಿದ್ದ ಅವನು. ತನ್ನ ಸೇವಕರ ಮೂಲಕ ಕರೆಸಿದ್ದ. ಪಲ್ಲಕ್ಕಿ ಹೊರೋದಾಗಲಿ ಆ ರಾಜನ ಆಧ್ಯಾತ್ಮಿಕ ಜವಾಬ್ದಾರಿಯನ್ನೇ ಹೊತ್ತು ಅವನನ್ನು ಮುನ್ನಡೆಸಿದ. ಮುಂದೆ ಹೇಳ್ತಾನೆ, ಸಾಮಾಂ ಸ್ಮೃತಿ ಮೃಗದೇಹೇಪಿ ವೀರ ಕೃಷ್ಣಾರ್ಚನ ಪ್ರಭವ ನೋ ಜಹಾತೆ
ಅಹೋ ಅಹಂ ಜನಸಂಘಾತ್ ವಿಮುಕ್ತ ವಿಶಂಕಮಾನ ಅವಧೂತ ಚರಾಮಿ ಅಂತ 91ನೇ ಶ್ಲೋಕ ಅದು ಭಾಗವತ್ ಸಾರೋದ್ಧಾರದಲ್ಲಿ 5ನೇ ಸ್ಕಂದದ 12ನೇ ಅಧ್ಯಾಯದ 15ನೇ ಶ್ಲೋಕ. ನೋಡು, ನಾನು ಒಬ್ಬ ಸಾಮಾನ್ಯನೇ, ಆದರೆ ಆ ಭಗವಂತನನ್ನು ಯಾವತ್ತೂ ಆರಾಧನೆ ಮಾಡ್ತಿದ್ನಲ್ಲ, ಭಗವಂತನನ್ನು ಆರಾಧನೆ ಮಾಡ್ತಿದ್ದರಿಂದ ನನಗೆ ಆ ಜಿಂಕೆಯ ಜನ್ಮದಲ್ಲಿಯೂ ಕೂಡ ಪೂರ್ವ ಜನ್ಮದ ಸ್ಮರಣ ಹೋಗಲಿಲ್ಲ. ಆದರೂ ತಾತ್ಕಾಲಿಕವಾಗಿ ಭಗವಂತನನ್ನು ಮರೆತಿದ್ದೆ, ಯೋಗ ಮಾರ್ಗದಿಂದ ಚ್ಯುತನಾಗಿದ್ದೆ. ದೇಹದ ಯೋಗವನ್ನು ಮಾಡಿ ದೇಹವನ್ನು ಸ್ವಸ್ಥವನ್ನಾಗಿ ಇಟ್ಕೋಬೇಕು ಅಂತ ನಾವೆಲ್ಲ ಆಲೋಚನೆ ಮಾಡಿ ಮುಂದುವರಿತಿರ್ತೇವೆ. ಆದರೆ ಮನಸ್ಸಿನ ಸ್ವಾಸ್ಥ್ಯ, ಅಧ್ಯಾತ್ಮದ ಜೀವದ ಸ್ವಾಸ್ಥ್ಯ, ಯಾವ ರೋಗವು ನನಗೆ ಬಂದಿದೆ ಕೈ ಹಿಡಿದು ನೋಡಯ್ಯ ಧನ್ವಂತರಿ ಅಂತ ದಾಸರು ಕೇಳ್ತಾರೆ. ದೇಹಕ್ಕೆ ರೋಗ ಬಂದರೆ ಕೂಡಲೇ ಗೊತ್ತಾಗ್ತದೆ, ಅಲ್ಲಿ ಹೊರಗಡೆ ಕಾಣಿಸ್ತದೆ, ಟೆಂಪ್ರೇಚರ್ ಹೆಚ್ಚು ಕಡಿಮೆ ಆಗ್ತದೆ, BP ಕುಸಿತದೆ, ಗೊತ್ತಾಗ್ಬಿಡ್ತದೆ, ಹೋಗೋಣ ವೈದ್ಯರ ಹತ್ರ ಅಂತ ಹೋಗಿಬಿಡ್ತಾನೆ. ಮನಸ್ಸಿಗೆ ರೋಗ ಬಂದರೆ, ಜೀವಕ್ಕೆ ಆತ್ಮನಿಗೆ ರೋಗ ಬಂದರೆ ಅದು ಕೂಡಲೇ ಗೊತ್ತೂ ಆಗೋದಿಲ್ಲ, ತನಗೇ ಗೊತ್ತಾಗೋದಿಲ್ಲ, ವೈದ್ಯರಿಗೆ ಏನು ಗೊತ್ತಾಗ್ತದೆ? ಅದು ಗೊತ್ತಾಗಬೇಕಾದದ್ದು ವೇದ್ಯೋ ವೈದ್ಯ ಅಂತ ಅನ್ಸ್ಕೊಂಡಿರುವಂತಹ ಭಗವಂತನಿಗೆ ಮಾತ್ರ. ಆದ್ರಿಂದ ಯೋಗದಿಂದ ಭಟ್ಟನಾದ ನಾನು. ಯೋಗ ಅಂದ್ರೆ ಭಗವಂತನ ತಿಳ್ಕೊಳ್ಳಿಕ್ಕಿರುವಂತಹ ಒಂದು ಮಾರ್ಗ. ಕ್ವಚಿತ್ ಯೋಗ ಉಪಾಯಸ್ಯ ಕ್ವಚಿತ್ ಚಿತ್ತ ನಿಬರ್ಹಣಂ ಅಂತ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಯೋಗ ಅಂದ್ರೆ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಳುವುದು ಅಂತ ಒಂದರ್ಥ. ಯೋಗ ಅಂದ್ರೆ ಭಗವಂತನನ್ನು ತಿಳಿಲಿಕ್ಕೆ ಮಾಡುವಂತಹ ಉಪಾಯಗಳೆಲ್ಲವೂ, ನಾವು ಅನುಸರಿಸಬೇಕಾದ ಉಪಾಯಗಳೆಲ್ಲವೂ ಯೋಗವೇ. ನಾನು ಯೋಗ ಮಾರ್ಗದಿಂದ ಕೆಳಗೆ ಇಳಿದ್ಬಿಟ್ಟಿದ್ದೆ. ಒಂದು ಯಾವುದೋ ಜಿಂಕೆಯನ್ನು ಮನಸ್ಸಿಗೆ ಹಚ್ಚಿಕೊಂಡು ನಾನು ಮತ್ತೆ ಜಿಂಕೆ ಆದೆ, ಮತ್ತೆ ಜಡಭರತನಾಗಿ ಈಗ ಹುಟ್ಟಿದೆ. ಒಂದು ಜಿಂಕೆ ನಮ್ಮನ್ನು ಇಷ್ಟು ಪ್ರಕ್ಷುಬ್ಧಗೊಳಿಸ್ತದೆ ಅಂದರೆ ನಮ್ಮ ಹೆಂಡತಿ, ನಮ್ಮ ಗಂಡ, ನಮ್ಮ ಮಕ್ಕಳು, ನಮ್ಮ ಬಂಧುಗಳು ಎಷ್ಟು ಪ್ರಕ್ಷುಬ್ಧಗೊಳಿಸಲಿಕ್ಕಿಲ್ಲ ನಮ್ಮನ್ನ. ಭಾವನೆಗಳು ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಇವೆ, ಆದರೆ ಮನುಷ್ಯನ ಮನಸ್ಸು ಹೆಚ್ಚು ಸಂಕೀರ್ಣ, ಅವನ ಮೆದುಳು ಹೆಚ್ಚು ಸಂಕೀರ್ಣ ಉಳಿದ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಪಶುಗಳಿಗೆ ಹೋಲಿಸಿದರೆ. ಆದ್ರಿಂದ ಅವನು ಭಾವನಾತ್ಮಕವಾಗಿ ಮನುಷ್ಯ ಪ್ರಕ್ಷುಬ್ಧ ಆಗುವುದು ಹೆಚ್ಚು. ನಾನು ಯೋಗ ಭ್ರಷ್ಟವಾಗಿ ಬಿಟ್ಟೆ, ಒಂದ್ಸರಿ ಬಿದ್ದಿದ್ದೇನೆ, ಈಗ ಎದ್ದಿದ್ದೇನೆ, ಮತ್ತೆ ಬೀಳಬಾರ್ದು ಅಂತ ಒಂದು ಆಲೋಚನೆ. ಅನೇಕ ಬಾರಿ ನಾವು ಅನ್ಕೊಳ್ಳೋದಿದೆ, ಜೀವನ ಅನ್ನೋದು ಹಾವು ಏಣಿ ಆಟ. ಯಾವಾಗ ಯಾವ ಒಂದು ಸಣ್ಣ ಏಣಿ ಸಿಕ್ಕಿರ್ತದೆ, ಸ್ವಲ್ಪ ಮೇಲೆ ಹೋಗಿರ್ತೀವಿ, ಅಷ್ಟೊತ್ತಿಗೆ ಒಂದು ದೊಡ್ಡ ಹಾವು ಕಚ್ಚಿ ನಮ್ಮನ್ನು ಕೆಳಗೆ ಬೀಳಿಸಿರ್ತೀವಿ. ಎಷ್ಟು ಏರಿರ್ತೀವೋ ಅದು ದುಪ್ಪಟ್ಟು ಕೆಳಗೆ ಬಿದ್ದಿರ್ತೀವಿ. ಅಂತೂ ಕೊನೆಗೂ ಅನೇಕ ಏಣಿಗಳನ್ನು ಏರಿ ನಾವು ಮೇಲೆ ಹೋಗುವಾಗ ಬಹಳ ವಿಳಂಬ ಆಗಿರ್ತದೆ. ಆಗಲಿ, ಎಂದೂ ಹೋಗದೆ ಇರೋಕ್ಕಿಂತ ಎಂದಾದರೂ ಹೋಗೋದಾದ್ರೂ ಯೋಗ್ಯವೇ. ಯೋಗ ಭ್ರಷ್ಟನಾಗಿಬಿಟ್ಟೇನು ಅಂತ ಯಾರನ್ನೂ ಹಚ್ಚಿಕೊಳ್ಳದೆ ಅಭಿಮಾನವನ್ನು ಬಿಟ್ಟು ನಾನು ಬದುಕ್ತಾ ಇದ್ದೇನೆ. ಅಥೋ ಅಹಂ ಜನಸಂಘಾತ್ ವಿಮುಕ್ತ ವಿಶಂಕಮಾನ ಅವಧೂತಶ್ಚರಾಮಿ. ಅವಧೂತ ಅಂತ ಒಂದು ಶಬ್ದ, ತುಂಬಾ ಅದ್ಭುತವಾದ ಶಬ್ದ ಅದು. ಧೂನಿ ಕಂಪನೆ ಅಂತ ಧಾತು, ಎಲ್ಲವನ್ನೂ ಜಾಡಿಸಿ ಎತ್ತಿ ಒಗೆದವನು ಅವನೇ ಅವಧೂತ. ಹೆಂಡತಿ, ಮಕ್ಕಳು, ಗಂಡ, ಮನೆ, ಮಠ, ಬಂಧುಗಳು, ಮಿತ್ರರು, ಅವ್ರ ಮೇಲಿನ ಅಭಿಮಾನವನ್ನೆಲ್ಲ ಜಾಡಿಸಿ ಧೂನಿ ಕಂಪನಿ ಅಲಗಾಡಿಸಿ ದೂರ ಬಿಸಾಕಿಬಿಟ್ಟವನು, ಅವನಿಗೆ ಅವಧೂತ ಅಂತ. ಅಷ್ಟು ಅಲಗಾಡಿಸ್ಲಿಕ್ಕೆ ನಮ್ಗೆ ಸಾಧ್ಯ ಆಗೋದಿಲ್ಲ. ಇಷ್ಟು ಸ್ವಲ್ಪ ಅಲಗಾಡಿಸೋದ್ರಲ್ಲೇ ಮತ್ತೆ ಒಂದಿಷ್ಟು ಅಂಟ್ಕೊಂಡು ಬಿಡ್ತದೆ ನಮಗೆ ಇದ್ದದ್ದೇ. ಆದರೂ ಅವಧೂತನಾದ ಜಡಭರತ ಹೇಳಿದ ಮಾತು, ಅವಧೂತ ಶಿಖಾಮಣಿಗಳಾದ ವಿಷ್ಣು ತೀರ್ಥರು ಸಂಗ್ರಹಿಸಿದ ಮಾತು, ನಾವು ಆ ಥರ ಜಾಡಿಸ್ಲಿಕ್ಕೆ ನಡುವೆ ಪ್ರಯತ್ನ ಪಡ್ತಾನೆ ಇರಬೇಕು. ಒದ್ದೆ ಬಟ್ಟೆ ಚೆನ್ನಾಗಿ ಜಾಡಿಸಿ ಹುಟ್ಟರೆ ಅದು ಮಡಿ ಅಂತ ಹೇಳ್ತಿರ್ತಾರೆ. ನಮ್ಮ ಶರೀರ, ಮನಸ್ಸು, ಆತ್ಮ ಇವುಗಳನ್ನ ಚೆನ್ನಾಗಿ ಜಾಡಿಸ್ತಾನೆ ಇರ್ಬೇಕು. ಯಾವತ್ತು ಚೆನ್ನಾಗಿ ಜಾಡಿಸಿ ಅದನ್ನ ಈ ಭಾವನೆಗಳಿಂದ ಮುಕ್ತವನ್ನಾಗಿ ಮಾಡಿಕೊಂಡು ನಾವು ಬದುಕಬೇಕು. ಜನಸಂಘಾತ್ ವಿಮುಕ್ತ. ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅಂತ ಹೇಳ್ತಿರ್ತದೆ ಆಧುನಿಕ ವೈದ್ಯ ವಿಜ್ಞಾನ. ಯಾಕಂದ್ರೆ ಅವರಿಗೆ ದೇಹದ ಬಗ್ಗೆ ಕಾಳಜಿ, ಎಲ್ಲಿ ಏನು ರೋಗ ಬಂದ್ಬಿಡ್ತದೆ ಅಂತ. ಮನಸ್ಸಿನ ಬಗ್ಗೆ, ಆತ್ಮದ ಬಗ್ಗೆ ಅವ್ರಿಗೆ ಅಷ್ಟು ಕಾಳಜಿಯೇ ಇಲ್ಲ. ಒಂದು ದೇಹಕ್ಕೆ ಒಂದು 60-70 ವರ್ಷ, 70-80 ವರ್ಷ ಇದ್ದು ಸತ್ತು ಮತ್ತು ಬೂದಿಯಾಗಿ ಹುಳ ಹುಪ್ಪಟೆಗಳಿಂದ ಭಕ್ಷಿತವಾಗಿ ಹೋಗ್ಬೇಕಾದ ದೇಹಕ್ಕೆ ಸೋಷಿಯಲ್ ಕಾಂಟ್ಯಾಕ್ಟ್ ನಾವು ಮರೆತರೆ ಇಷ್ಟೊಂದು ಸಮಸ್ಯೆ ಬರೋದಾದರೆ, ನಮ್ಮ ಮನಸ್ಸು ಮತ್ತೆ ಆತ್ಮ ಅವುಗಳಿಗೆ
ನಾವು ಈ ಜನಸಂಪರ್ಕವನ್ನು ದೂರ ಇಡದೇನೆ ಜನರಲ್ಲೇ ಮಗ್ನರಾಗಿ ಬದುಕುವುದಾದರೆ ನಮ್ಮನ್ನು ಎಷ್ಟು ಹಾಳು ಮಾಡ್ತದೆ. ವಾಯು ಮಾಲಿನ್ಯ ಇಂಥದ್ರೆಲ್ಲ ಕೇಳ್ತಿರ್ತೀವಿ. ಇದು ಮನಸ್ಸಿನ ಮಾಲಿನ್ಯ, ಆತ್ಮದ ಮಾಲಿನ್ಯ ಇದು. ಅದಕ್ಕಾಗಿ ಇಂಥ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದನ್ನ ಯಾವತ್ತೂ ಕಲಿಬೇಕಂತ ಅದು ಅವಧೂತರು ನಮಗೆ ತಿಳಿಸೋದು. ಹೇಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು? ಹಳೆ ಕಾಲದಲ್ಲಿ, ಹಿಂದಿನ ಯುಗಗಳಲ್ಲಿ ವಾನಪ್ರಸ್ಥಾಶ್ರಮ ಅನ್ನೋದು ಕಡ್ಡಾಯ ಇತ್ತು. ತುಂಬ ಒಳ್ಳೆಯದೇ ಇತ್ತು ಅದು. ಮನುಷ್ಯ ಒಂದಲ್ಲ ಒಂದು ಹಂತದಲ್ಲಿ ಇದನ್ನೆಲ್ಲ ಮರಿಬೇಕು. ಇವ್ನು ಇಲ್ಲೇ ಇದ್ಬಿಟ್ರೆ ಇವ್ನು ಮರೆಯೋದೇ ಇಲ್ಲ. ನನ್ನ ಮಕ್ಕಳು ಏನು ಮಾಡ್ತಾರೋ, ಇನ್ನೂ ಸಣ್ಣವರಿದ್ದಾರೆ ಅಂತ ಚಿಂತೆ. ನನ್ನ ಮೊಮ್ಮಕ್ಕಳು ಏನು ಮಾಡ್ತಾರೋ, ಅವ್ರನ್ನಿನ್ನೂ ಮದುವೆ ಉಪನಯನ ಆಗಿಲ್ಲ ಅಂತ ಚಿಂತೆ. ನೂರಾರು ಥರದ ಚಿಂತೆಗಳು ಅವನನ್ನು ಕಾಡ್ತಾನೆ ಇರ್ತವೆ. ಎಷ್ಟು ರೀತಿ ಆಲೋಚನೆ ಮಾಡುವನಿದ್ದೆ. ಒಂದು ದಿವಸ ಇದನ್ನೆಲ್ಲ ಬಿಟ್ಟು ಹೋಗಿಬಿಡು ಅಂತ ಅವನಿಗೆ ಕಡ್ಡಾಯ ನಿವೃತ್ತಿಯನ್ನು ಕೊಟ್ಟರು. ಅದೇ ಕಡ್ಡಾಯ ನಿವೃತ್ತಿಯೇ ವಾನಪ್ರಸ್ಥಾಶ್ರಮ. ಆವಾಗ ಅದಿತ್ತು. ಆದರೆ ಈಗ ಆ ಕಡ್ಡಾಯ ನಿವೃತ್ತಿ, ಕಡ್ಡಾಯ ವಾನಪ್ರಸ್ಥಾಶ್ರಮ ಈಗಿನ ಕಾಲದಲ್ಲಿ ಅದು ಉಚಿತ ಅಲ್ಲ, ಬೇಡ ಅಂತ ಅದನ್ನು ನಿಷೇಧ ಮಾಡಿದ್ದಾರೆ. ಆದರೆ ನಾವು ಇಲ್ಲೇ ಇದ್ರೂ ಕೂಡ, ಮನೆಯಲ್ಲೇ ಇದ್ರೂ ಕೂಡ, ನಾಡಿನಲ್ಲೇ ಇದ್ರೂ ಕೂಡ ಕಾಡಿನಲ್ಲಿ ಇದ್ದಂತೆ ಇರಬೇಕು. ಕಾಡಿಗೆ ಹೋದರೂ ಕೂಡ ನಾಡಿನಲ್ಲಿ ಇದ್ದಂತೆ ಇದ್ರೆ ಅದೊಂದು ಉಪಯೋಗ ಇಲ್ಲ. ನಾಡಿನಲ್ಲೇ ಇದ್ರೂ ಕೂಡ ಕಾಡಿನಲ್ಲಿ ಇದ್ದಂತೆ ಇದ್ರೆ ಆವಾಗ ನಮಗೂ ಕೂಡ ಒಂದು ವಾನಪ್ರಸ್ಥಾಶ್ರಮ ಆಗೇ ಆಗ್ತದೆ. ಸ್ವಲ್ಪ ಮಟ್ಟಿಗೆ ಈ ಎಲ್ಲ ಜವಾಬ್ದಾರಿಗಳನ್ನ ಮರೆಯುವುದನ್ನು ನಾವು ಅಭ್ಯಾಸ ಮಾಡಬೇಕು. ಏನಾಗುವುದಿದೆ, ಹಾಳಾದರೂ ಮಕ್ಕಳು ಮೊಮ್ಮಕ್ಕಳು ಏನಾದರೂ ಹಾಳು ಮಾಡಿದ್ರು, ಗಳಿಸಿದ್ರು, ಎಷ್ಟು ಹಾಳು ಮಾಡುವವರಿದ್ದಾರೆ, ಎಷ್ಟು ಗಳಿಸುವವರಿದ್ದಾರೆ. 354ನೇ ಕಲಿಯುಗ ಈಗ ನಡೀತಿರೋದು. 31,104 ಕೋಟಿ ವರ್ಷಗಳ ಒಂದು ದೊಡ್ಡ ಈ ಬ್ರಹ್ಮಕಲ್ಪ ಇದೆಯಲ್ಲ, ಚತುರ್ಮುಖ ಬ್ರಹ್ಮನ 100 ವರ್ಷ. ಅದರಲ್ಲಿ ಅದು ನಮ್ಮ ಆಯುರ್ಮಾನದ ಲೆಕ್ಕದಲ್ಲಿ 31,104 ಕೋಟಿ ವರ್ಷ. ಒಂದು ಮಹಾಯುಗ 43,20,000 ವರ್ಷದ್ದು. ಆ ಲೆಕ್ಕದಲ್ಲಿ ಈಗಾಗಲೇ 353 ಕಲಿಯುಗ ಆಗಿ ಹೋಗಿವೆ. ಏನೆಲ್ಲ ಆಗಬಾರ್ದೆಲ್ಲ ಆಗೇ ಹೋಗಿದೆ. ಆಗಬೇಕಾದ್ದೆಲ್ಲವೂ ಕೃತಯುಗದಲ್ಲಿ, ತ್ರೇತಾಯುಗದಲ್ಲಿ ಅದು ಆಗಿ ಹೋಗಿವೆ. ಇನ್ನು ಆಗುವುದಾದ್ರೂ ಏನಿದೆ, ಗಳಿಸುವುದಾದ್ರೂ ಏನು, ಕಳ್ಕೊಳ್ಳುವುದಾದ್ರೂ ಏನು, ಯಾಕೆ ಆಲೋಚನೆ ಮಾಡಬೇಕಾಗಿದೆ? ಒಂದಿಷ್ಟು ಡಿಸ್ಟೆನ್ಸ್ ನಾವು ಮೇಂಟೈನ್ ಮಾಡಲೇಬೇಕು ನಮ್ಮ ಯೋಗಕ್ಷೇಮಕ್ಕಾಗಿ. ಉಳಿದವರ ಯೋಗಕ್ಷೇಮದಲ್ಲಿ ನಾವೆಷ್ಟು ಮೈ ಮರೆಯುವವರಿದ್ದೇವೆ, ಸ್ವಲ್ಪ ಅದ್ರ ಬಗ್ಗೆ ಗಮನ ಇರಬೇಕು. ವಿಶಂಕಮಾನ ಅಂಥವ್ರನ್ನ ಈಗಿಗೂ ನಾನು ಕೂಡ ನೋಡಿದ್ದೇನೆ. ಕೆಲವರು ನಮ್ಮ ನಡುವೆ ಬದುಕಿದ್ದಾರೆ, ಬೇರೆ ಬೇರೆ ಕಡೆ ನಾನು ನೋಡಿದ್ದೇವೆ. ಅವ್ರನ್ನ ಭೇಟಿ ಆಗಬೇಕು ಅಂತ ಹೋಗಿದ್ದೆ. ಭಾಳ ಕಷ್ಟಪಟ್ಟಾದ್ಮೇಲೆ ಅವ್ರು ಭೇಟಿ ಆಯ್ತು ನನಗೆ. ಯಾವಾಗಾದ್ರೂ ಮನೆಯೊಳಗೆ ಇದ್ದಿದ್ದು ಸಾಕಾಗಿ ಹೊರಗೆ ಬರಬೇಕು ಅಂತ ಹೋದ್ರೆ, ಕಾಂಪೌಂಡ್ನೊಳಗೆ ಬಂದರೆ ಮುಖ ಹೀಗೆ ಕೆಳಗೆ ಮಾಡ್ಕೊಂಡೇ ಸಂಚಾರ ಮಾಡೋರು. ಎಲ್ಲಿ ಮುಖ ಮೇಲೆತ್ತಿ ಬಿಟ್ರೆ ಏನು ಊಟ ಆಯ್ತೋ, ತಿಂಡಿ ಆಯ್ತು ಅಂತ ಜನ ಕೇಳುವವ್ರೆ. ಅದರಿಂದ ಮುಖ ಯಾವತ್ತು ಕೆಳಗೆ ಮಾಡ್ಕೊಂಡು ಓಡಾಡ್ತೀನಿ ಅಂತ ಹೇಳಿದರು. ಅವರನ್ನ ನನಗೆ ಮರಿಲಿಕ್ಕೆ ಆಗಲಿಲ್ಲ. ಪಡುಬಿದ್ರಿ ಲಕ್ಷ್ಮೀನಾರಾಯಣ ಶರ್ಮಾ ಅಂತ ಉಡುಪಿ ಹತ್ರ ಒಬ್ರು ಇರ್ತಾರೆ. ಉಡುಪಿ ಸಂಸ್ಕೃತ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಆಗಿದ್ದವರು, ರಿಟೈರ್ಡ್ ಆದವರು. ಅಂಥವ್ರು ತುಂಬ ಜನ ಇರಬಹುದು. ನಾನು ಗಮನಕ್ಕೆ ಬಂದದನ್ನು ಹೇಳಿದೆ. ಪೂರ್ಣ ಅಪರಿಗ್ರಹ, ಯಾರಿಂದಲೂ ಏನನ್ನೂ ಸ್ವೀಕಾರ ಮಾಡುವಂಗಿಲ್ಲ. ಇಲ್ಲ ಸ್ವಾಮಿಗಳಿಂದಾದ್ರೂ ಏನಾದರೂ ಸಂಭಾವನೆ ಇತ್ಯಾದಿ ಸ್ವೀಕಾರ ಮಾಡ್ತೀರಾ ಅಂತಂದ್ರೆ, ಪರಿಗ್ರಹತ್ವಾವಚ್ಛೇದೇನೆ ಪರಿಗ್ರಹ ಇಲ್ಲ. ಯಾವ ಪರಿಗ್ರಹವೂ ಇಲ್ಲ. ಸ್ವಾಮಿಗಳಿಂದ ಸಂಭಾವನೆಯೂ ಇಲ್ಲ. ಅವರು ಉದ್ಯೋಗದಲ್ಲಿದ್ದರೂ ಅದೊಂದಿಷ್ಟು ಪಿಂಚಣಿ ಬರ್ತದೆ, ಸರಿ. ಅಷ್ಟಾದ್ರೂ ಇನ್ಯಾವ ಪರಿಗ್ರಹವೂ ಮಾಡಬಾರದು ಅಂತ ಅವರಿಗೆ ಆ ವೈರಾಗ್ಯ ಬಂದಿದೆಯಲ್ಲ, ಹೇಗೆ ಬರ್ತದೆ? ಎಷ್ಟು ಬರ್ತದೆ? ಕಾಂಪೌಂಡ್ನಲ್ಲಿ ಹೊರಗೆ ಬರ್ತೀನಿ, ಏನೋ ನೀವಿಬ್ರು ಇವತ್ತು, ನಾನು ನಮ್ಮ ಜೊತೆ ಮತ್ತೊಬ್ರು ಹೋಗಿದ್ದೆವು, ಇಬ್ರು ಬಂದ್ರಲ್ಲ, ನಿಮ್ಗೇನೋ ಜಿಜ್ಞಾಸೆ ಮಾಡಬೇಕಾಗಿದೆ ಅಂತ ನನ್ನ ಹತ್ರ ಬಂದ್ರಿ, ಅದಕ್ಕಾಗಿ ನಾನು ಇವತ್ತು ನಿಮ್ಮ ಜೊತೆ ಮಾತಾಡ್ತಿದ್ದೇನೆ. ಇಲ್ಲದೆ ಹೋದ್ರೆ ಸ್ವಲ್ಪ ಮುಖ ಮೇಲೆ ಎತ್ತಿದ ಕೂಡಲೇ ಏನು ಊಟ ಆಯ್ತಾ, ತಿಂಡಿ ಆಯ್ತಾನು, ಹೇಗಿದ್ದೀರಿ, ಮಕ್ಕಳು ಹೇಗಿದ್ದಾರೆ, ಮೊಮ್ಮಕ್ಕಳು ಹೇಗಿದ್ದಾರೆ, ಶುರು ಆಗ್ತದೆ. ಆ ಪ್ರದೂಷಣ, ಪೊಲ್ಯೂಷನ್, ಇನ್ಫೆಕ್ಷನ್ ಶುರು, ಸಾಧನೆ ಮತ್ತೆ ಕೆಳಗೆ ಬೀಳುತ್ತೆ. ಒಂದು ಜಿಂಕೆಯಿಂದ ಇಷ್ಟ ಆಗೋದಾದ್ರೆ ಮನುಷ್ಯರಿಂದ ಇನ್ನೆಷ್ಟು ಆಗಬೇಡ. ಅನೇಕ ಹಿತಾಸಕ್ತಿಗಳನ್ನು ಅಂಟಿಸ್ಕೊಂಡು ಬದುಕೋರು ನಾವು. ಅನೇಕ ಹಿತಾಸಕ್ತಿಗಳನ್ನು ಅಂಟಿಸ್ಕೊಂಡು ಬದುಕೋ ಜನರ ನಡುವೆ ಕಣ್ಣು ಹುಟ್ಟಿದಾರಬ್ಬಿ ಕಣ್ಣು ತೆಗೆದ್ರೆ ಸಾಯುವವರೆಗೂ ಅನೇಕ ಹಿತಾಸಕ್ತಿಗಳು ನಮಗೂ ನಮ್ಮವರಿಗೂ. ಹೀಗಿದ್ದಾಗ ನಮ್ಮ ಗತಿ ಏನು? ಅದಕ್ಕಾಗಿ ಅವಧೂತ ಎಲ್ಲವನ್ನೂ ಜಾಡಿಸಿ ಧೂನಿ ಕಂಪನ ಮಾಡಿ ನಾನೀಗ ಸಂಚಾರ ಮಾಡ್ತಿದ್ದೇನೆ ಅಂತಾನೆ ಜಡಭರತ.
ಮತ್ತೆಲ್ಲಿ ಯೋಗದ ಮಾರ್ಗದಿಂದ ಕೆಳಗೆ ಬಿದ್ದೇನೋ, ನಾನು ಬೀಳಬಾರದು ಅಂತ ಒಂದು ಆಲೋಚನೆ. ಭಗವಂತನ ನಾಮಸ್ಮರಣ ನನಗೆ ಯಾವತ್ತೂ ತಪ್ಪಬಾರದು, ಅದಕ್ಕಾಗಿ ಇಷ್ಟೊಂದು ಎಚ್ಚರಿಕೆಯಿಂದಿದ್ದೇನೆ ಅಂತ ಹೇಳ್ತಿದ್ದಾನೆ. ಜನಸಂಘಾದ್ವಿಮುಕ್ತ, ಜನರಿಂದ ದೂರ ಇರಬೇಕಂತ ಮಹಾಭಾರತ ಹೇಳ್ತದೆ. ಹೇಗೆ ಜನರಿಂದ ದೂರ ಇರಬೇಕು ಅಂದರೆ, ಸಂಘ ಸರ್ವಾತ್ಮನ ತ್ಯಾಜ್ಯ ಸತೇ ತ್ಯಕ್ತು ನ ಶಕ್ಯತೆ ಸದ್ಭಿ ಸಹ ಸಕರ್ತವ್ಯ ಸತಾಂ ಸಂಗೋ ಹಿ ಭೇಷಜಂ ಅಂತ. ಸಂಘವನ್ನು ಎಷ್ಟು ಸಾಧ್ಯವೋ ಅಷ್ಟು ಬಿಟ್ಟೇ ಬಿಡಬೇಕಂತ. ಆದರೆ ಅಷ್ಟೆಲ್ಲ ನಮಗೆ ಸಾಧ್ಯ ಆಗೋದಿಲ್ಲ, ಯಾರಿಗೂ ಸಾಧ್ಯ ಆಗೋದಿಲ್ಲ. ಸದ್ಭಿ ಸಹ ಸಕರ್ತವ್ಯ, ಸಜ್ಜನರ ಜೊತೆ ಸಂಘ ಮಾಡಬೇಕು. ಯಾಕೆಂದ್ರೆ ಸತಾಂ ಸಂಗೋ ಹಿ ಭೇಷಜಂ, ದುರ್ಜನರ ಸಂಘ ಅದು ನಮಗೆ ಮಾರಕ, ಆದರೆ ಸಜ್ಜನರ ಸಂಘ ಅನ್ನೋದೊಂದು ಭೇಷಜ, ಅದೊಂದು ಔಷಧ. ನಮಗದು ವಾಸ್ತವಿಕವಾಗಿಯೂ ಕೂಡ ಹೆಚ್ಚಿನ ಈ ಜಗತ್ತಿನಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡಿಸಿ ನಾಳೆ ಮುಕ್ತಿಯಲ್ಲಿ ಹೆಚ್ಚಿನ ಒಂದು ಸುಖವನ್ನು ಪಡ್ಕೊಳ್ಳಿಕ್ಕೆ ಆ ಸಜ್ಜನರ ಸಂಘ ನಮಗೆ ನೆರವು ಕೊಡ್ತದೆ. ಕ್ಷಣಾರ್ಧೇ ನಾಪಿ ತುಲಯೇ ನ ಸ್ವರ್ಗಂ ನಾ ಪುನರ್ಭವಂ ಭಗವತ್ ಸಂಗಿ ಸಂಘಸ್ಯ ಅತ್ಯಾನಾಂ ಕಿಮುತಾಶಿಷ ಅಂತ ಒಂದು ಭಾಗವತದಲ್ಲಿ ಬರೋ ಮಾತೆ. ಮುಂದೆ ಎಲ್ಲಾದರೂ ಯಾವುದಾದ್ರು ಪ್ರಕರಣದಲ್ಲಿ ಅವಧೂತರನ್ನು ಹೇಳಿದಾರೋ ಇದ್ದಿರಬಹುದು. ಅವಧೂತರು ಏನು ಹೇಳಿದ್ದಾರೆ, ಕೆಲವು ನೀವೇ ನೆನಪು ಮಾಡ್ಕೊಳ್ಳಿ, ಕೆಲವು ನಾನು ಸಂಗ್ರಹ ಮಾಡಿ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಅಂತ ಕೆಲವು ಮಾತು ನನಗೂ ಈಗ ನೆನಪಿಗೆ ಬರ್ತದೆ. ಆ ಅವಧೂತರ ವಿಷ್ಣು ತೀರ್ಥಾಚಾರ್ಯರ ಆರಾಧನಾ ಸಂದರ್ಭದಲ್ಲಿ ವೈರಾಗ್ಯ ಪ್ರಕರಣವನ್ನು ಕೇಳುವುದಕ್ಕಿಂತ ಮತ್ತೆ ಹೆಚ್ಚಿನ ಒಂದು ಕರ್ತವ್ಯ ಇನ್ನೇನೂ ಇಲ್ಲ ಅಂತ ಭಾವಿಸ್ತೇನೆ. ಕ್ಷಣಾರ್ಧೇನಾಪಿ ಸುಲಯೇ ನ ಸ್ವರ್ಗಂ ನಾ ಪುನರ್ಭವಂ, ಸ್ವರ್ಗದ ಸುಖವೂ ಬೇಡ, ಮೋಕ್ಷದ ಸುಖವೂ ಬೇಡ. ಭಗವತ್ ಸಂಗಿ ಸಂಘಸ್ಯ, ಭಗವಂತನ ಸಂಘವನ್ನು ಮಾಡಿದವರು ಏನಿದ್ದಾರೆ, ಅವನ ಭಕ್ತರೇನಿದ್ದಾರೆ, ಆ ಭಕ್ತರ ಸಂಘ ಅದು ನನಗೆ ದೊರೆಯಲಿ. ಮರ್ತ್ಯಾನಾಂ ಕಿಮುತಾಶಿಷ, ಸ್ವರ್ಗವೇ ಬೇಡ ಮೋಕ್ಷವೇ ಬೇಡ ಅಂತಂದ ಮೇಲೆ ಮರ್ತ್ಯರು 60-70 ವರ್ಷ 70-80 ವರ್ಷ ಬದುಕಿ ಸೋತು ಹೈರಾಣಾಗಿ ಸತ್ತು ಹೋಗೋ ಮಂದಿ ಅವರ ಆಸೆಗಳು, ಆ ಆಸೆಗಳನ್ನು ಕಟ್ಕೊಂಡು ಏನಾಗಬೇಕಾಗಿದೆ ಅಂತ. ಯಾಕೆಂದ್ರೆ ಸಮ್ಯಕ್ ಸ್ವರೂಪಸ್ಯ ಅವ್ಯಕ್ತಿ ಅಭಾವೋ ಜನನಸ್ಯವ ಅಲ್ಪಯತ್ನ ತಥೋ ವೃದ್ಧಿ ಹೇತೋ ಸತ್ಸಂಗತಿರ್ವರ ಅಂತ ಭಾಗವತ ತಾತ್ಪರ್ಯ ಹೇಳ್ತದೆ. ಮೋಕ್ಷಕ್ಕೆ ಹೋಗ್ಲಿಕ್ಕೆ ಬಹಳ ಅವಸರ ಬೇಡ. ಅವಸರ ಪಡ್ತೀನಂದ್ರೂ ಏನು ಅವಸರ ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ವಿಷಯ ಬೇರೆ. ನಮ್ಮ ಯೋಗ್ಯತಾ ಎಷ್ಟಿದೆ ಹಾಗೆ ಪ್ರಯತ್ನ ಮಾಡ್ತಾ ಹೋಗ್ತೇವೆ. ಆದರೂ ಬೇಗ ಈ ಜಗತ್ತಿನಿಂದ ತಪ್ಪಿಸ್ಕೊಂಡು ಬಿಡೋಣ, ಬೇಗ ಹೋಗಿ ಬಿಡೋಣ ಅಂತ ಆಲೋಚನೆ ನಮಗೆ ಬರ್ತಿರ್ತದಲ್ಲ, ಆ ಆಲೋಚನೆ ನಡುವೆಯೂ ಭಗವಂತನ ಭಕ್ತರ ನಡುವೆ ಇದ್ದೀವಲ್ಲ ಅಂತ ಆಲೋಚನೆ ಮಾಡಬೇಕು. ಯಾಕೆಂದ್ರೆ ನಮ್ಮ ಸ್ವರೂಪ ಅನ್ನೋದೊಂದು ಹೂವು, ನಮ್ಮ ಸ್ವರೂಪ ಅನ್ನೋದೊಂದು ಬೀಜ. ಕ್ಷುದ್ರ ಮಿಶ್ರಾಣಿ ಇವ ಬೀಜಾನಿ ಅಂತ ಐತರೇಯ ಉಪನಿಷತ್ತು ಹೇಳ್ತದೆ. ಇದೊಂದು ಬೀಜ ಇದೆ. ಯಾವುದು ಮಾವಿನ ಬೀಜ, ಅದೊಂದು ಯಾವುದು ಹಲಸಿನ ಬೀಜ, ಮತ್ತೊಂದು ಯಾವುದೋ ಇನ್ನೊಂದು ಯಾವುದು ತರಕಾರಿ, ಮತ್ತೊಂದು ಯಾವುದು ಹೂವಿನ ಬೀಜ, ಏನೇನೋ ಬೀಜಗಳು. ಇದು ಚೆನ್ನಾಗಿ ಅರಳಿ ಹೂ ಬಿಡಬೇಕು, ಹೂ ಬಿಟ್ಟದ್ದು ಕಾಯಿ ಆಗಬೇಕು. ಅದು ಭಗವಂತನ ಪೂಜೆಗೆ ಅದು ಮೀಸಲಾಗಿ ಹೋಗ್ಬೇಕು. ಅದಷ್ಟು ಪೂರ್ತಿ ಅರಳಬೇಕಾದ್ರೆ ಅದಕ್ಕೊಂದು ಸಮಯ ಇದೆ. ನಾವು ಅವಸರ ಮಾಡಿಬಿಟ್ರೆ ಅದು ಸರಿಯಾಗಿ ಅರಳುವುದೂ ಇಲ್ಲ, ಅದರಿಂದ ಸರಿಯಾದ ಸ್ವಾದ ಸುಗಂಧ ದೊರೆಯೋದೂ ಇಲ್ಲ. ಬಾಳೆಕಾಯಿಗಳಿಗೆ ಅವಸರದಿಂದ ಏನೋ ರಾಸಾಯನಿಕ ಹೊಡೆದು ಬಿಟ್ರೆ ಸರಿಯಾದ ರುಚಿ ಇರೋದಿಲ್ಲ. ಅದಕ್ಕೆ ಸ್ವಾಭಾವಿಕವಾಗಿ ಪಕ್ವ ಆದರೆ ಅದರಲ್ಲಿ ಏನು ಸುಗಂಧ ಸ್ವಾದ ಇರ್ತದೆ, ಅದು ನಮ್ಮ ಅವಸರದಿಂದ ನಾವೇನೋ ಮಾಡಿಬಿಟ್ರೆ ಸಿಗೋದಿಲ್ಲ. ಆ ಅವಸರ ಬೇಡ. ಬಹಳ ಅವಸರ ಮಾಡಿದರೆ ಇನ್ನು ಈ ಪುನರ್ಜನ್ಮದಿಂದ ತಪ್ಪಿಸ್ಕೊಳ್ಬಹುದು. ಸಮ್ಯಕ್ ಸ್ವರೂಪಸ್ಯ ಅವ್ಯಕ್ತಿ ಅಭಾವೋ ಜನನಸ್ಯವ, ಪುನರ್ಜನ್ಮ ಆಗೋದಿಲ್ಲ. ಇಲ್ಲ, ಮುಕ್ತರಾದ್ರಿ, ಜಸ್ಟ್ ಮುಕ್ತರಾದ್ರಿ. ಸಮ್ಯಕ್ ಸ್ವರೂಪಸ್ಯ ಅವ್ಯಕ್ತಿ, ಸ್ವರೂಪದ ಹೂವು, ಸ್ವರೂಪದ ಬೀಜ ಪೂರ್ಣ ವಿಕಸಿತ ಆಗದೇ ಇರಬಹುದು. ಅತಃ ವೃದ್ಧಿ ಹೇತೋ, ಕಲಿಯುಗನೇ ಇರಲಿ, 354ನೇ ಕಲಿಯುಗ ಇರಲಿ, 355ನೇದು ಬರಲಿ, 6ನೇದು ಬರಲಿ, ಏನಾಗೋದಿದೆ? ಎಲ್ಲಿ ಹೋದ್ರೂ ಭಗವದ್ ಭಕ್ತರಂತೂ ಇದ್ದೇ ಇರ್ತಾರೆ. ಸಂಖ್ಯೆ ಹೆಚ್ಚು ಕಡಿಮೆ ಆಗಬಹುದು, ಇದ್ದೇ ಇರ್ತಾರೆ. ಅವರ ಸಂಘ ನಾವು ಮಾಡ್ತಾ ಇದ್ರೆ ತಥೋ ವೃದ್ಧಿ ಹೇತೋ ಸತ್ಸಂಗತಿ ವರ. ನಮ್ಮ ಸ್ವರೂಪದ ಹೂವು ಬೀಜ ಅದು ಚೆನ್ನಾಗಿ ವಿಕಸಿತ ಆಗಬೇಕು, ಮುಕ್ತಿಯಲ್ಲಿ ಹೆಚ್ಚಿನ ಆನಂದ ಸಿಗಬೇಕು. ಅದಕ್ಕಾಗಿ ಸತ್ಸಂಗತಿಯನ್ನು ನಾವು ಯಾವತ್ತೂ ಬಯಸ್ತಾನೇ ಇರಬೇಕು ಅಂತ. ಇಟ್ಟಂಗೆ ಇರುವೇನೋ ಹರಿವೆ ಅಂತಿದೆಯಲ್ಲ, ಇಟ್ಟ ಹಾಗೆ ಇರುವೆ,
ನೀನು ಯಾರ ಜೊತೆ ಇಟ್ಟಿದ್ದೀಯೋ ಅವ್ರ ಜೊತೆ ಇರುವೆ, ಎಲ್ಲಿ ಇಟ್ಟಿದ್ದೀಯೋ, ಯಾವ ಕಾಲದಲ್ಲಿ, ಯಾವ ದೇಶದಲ್ಲಿ, ಯಾವ ವ್ಯಕ್ತಿಗಳ ಜೊತೆ ಹೇಗೆ ಇಟ್ಟಿದ್ದೀಯೋ ಹಾಗಿರ್ತೇನೆ ಅಂತ ಅರ್ಥ ಅದಕ್ಕೆ. ಇಟ್ಟ ಹಾಗೆ ಅನ್ನೋದು ಕೇವಲ ಪ್ರಕಾರಕ್ಕೆ ಮಾತ್ರ ವಾಚಕ ಅಲ್ಲ, ಅದು ಉಳಿದ ಸಂಗತಿಗಳಿಗೂ ಉಪಲಕ್ಷಣವೇ. ಯಾರ ಜೊತೆಗೆ ಇಟ್ಟಿದ್ದೀಯೋ, ಯಾವ ಕಾಲದಲ್ಲಿ ಇಟ್ಟಿದ್ದೀಯೋ, ಯಾವ ದೇಶದಲ್ಲಿ ಇಟ್ಟಿದ್ದೀಯೋ, ಹೇಗೆ ಇಟ್ಟಿದ್ದೀಯೋ ಹಾಗಿರ್ತೇನೆ ಅನ್ನೋ ಧೈರ್ಯ ಬೇಕು. ಅದಕ್ಕಾಗಿ ನಾವು ಯೋಗಭ್ರಷ್ಟರಾಗಬಾರ್ದು ಅಂದರೆ ಆ ಸಜ್ಜನರ ಸಂಘವನ್ನ ಬಯಸಬೇಕು. ಆ ಬೇರೆ ಬೇರೆ ಜ್ಞಾನಗಳ ಮೂಲಕ ಅದನ್ನೆಲ್ಲ ಅಭ್ಯಾಸ ಮಾಡಬೇಕು. ನಶ್ಯೇಕಸ್ಮಾತ್ ಗುರೋರ್ಧ್ಯಾನಂ ಸುಸ್ಥಿರಂ ಸಾತ್ ಸುಪುಷ್ಕಲಂ ಬ್ರಹ್ಮೈತ ತದ್ವಿತೀಯಂ ಹಿ ಗೀಯತೆ ಪರಮರ್ಷಿವಿಗೆ ಅಂತ. ಇವೆಲ್ಲ ಇಲ್ಲಿ ಭಾಗವತ್ ತಾತ್ಪರ್ಯದಲ್ಲಿ ಬಂದಿಲ್ಲ, ಇಲ್ಲಿ ಭಾಗವತ್ ಸಾರೋದ್ಧಾರದಲ್ಲಿ ಬರಲಿಲ್ಲ, ಬೇರೆ ಬೇರೆ ಕಡೆ ನೆನಪಿಗೆ ಬಂದದನ್ನ ಹೇಳ್ತಿದ್ದೇನೆ ಅಷ್ಟೆ. ಬಹಳ ಜನ ಗುರುಗಳಿಂದ ಎಷ್ಟು ಸಾಧ್ಯವೋ ಅಷ್ಟು ಜ್ಞಾನ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಒಬ್ಬನೇ ಗುರುವಿನಿಂದ ಸ್ಥಿರವಾದ ಪುಷ್ಕಳವಾದ ಜ್ಞಾನ ಬರೋದಿಲ್ಲ. ಅದಕ್ಕೆಲ್ಲ ಆಯಾಮಗಳು ಬೇರೆ ಬೇರೆ ಇವೆ. ಈಗಿನ ಹಂತದಲ್ಲಿ ಒಂದೊಂದು ವಿಷಯವನ್ನು ಒಬ್ಬೊಬ್ಬರ ಮೂಲಕ ಅಭ್ಯಾಸ ಮಾಡಬೇಕಾಗ್ತದೆ. ಅನೇಕ ಹಂತಗಳನ್ನು ದಾಟಿ 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 ಮುಂದೆ ಹೋದಂತೆ ಸ್ವರೂಪ ಗುರು ಒಬ್ಬ ಸಿಗ್ತಾನೆ. ಅದಾದ್ಮೇಲೆ ರುದ್ರ, ಚತುರ್ಮುಖನಂತ ಗುರುಗಳು ಸಿಗ್ತಾರೆ. ಏಕಸ್ಮಾದೇವ ಜಾಯೇತ ಬ್ರಹ್ಮ ಪದವಿ ಯೋಗ್ಯ ಅಂತ ಮುಂದೆ ಭಾಗವತ ತಾತ್ಪರ್ಯದಲ್ಲಿ ಬರ್ತದೆ. ಒಬ್ಬನೇ ಗುರುವಿನಿಂದ ಸ್ಥಿರವಾದ ಪುಷ್ಕಳವಾದ ಜ್ಞಾನ ಬರುವುದು ಅಂದ್ರೆ ಆ ಗುರು ಅಂದ್ರೆ ಚತುರ್ಮುಖನೇ. ಚತುರ್ಮುಖ ಪದವಿ ಯೋಗ್ಯನಾದಂತಹ ರುಜು ಗುರು ಏನಿರ್ತಾನೆ, ರುಜು ಮಾರ್ಗದಲ್ಲಿ ತಾನು ಹೋಗಿ ನಮ್ಮನ್ನೂ ರುಜು ಮಾರ್ಗದಲ್ಲಿ ಕರ್ಕೊಂಡು ಹೋಗುವಂತ ಗುರು ಏನಿರ್ತಾನೆ, ಅವನಿಂದ ಅದಾಗ್ತದೆ. ಅವನೂ ರುಜು, ಅವನು ಬಿಂಬನಾದಂತಹ ಪರಮಾತ್ಮನೂ ಕೂಡ ರುಜುವೆ, ಅವನು ಅವಕ್ರಣೆ. ಪುರಂ ಏಕಾದಶ ದ್ವಾರ ಮಜಸ್ಯ ಅವಕ್ರಚೇತಸಃ. ಇದು 11 ದ್ವಾರ ಇರುವಂತಹ ದೇಹ ಇದು. ಇದು ಯಾರ್ದು ಪುರ, ಯಾರ ಪಟ್ಟಣ ಇದು ಅಂದ್ರೆ ಅವಕ್ರಚೇತಸಃ, ವಕ್ರ ಅಲ್ಲದವನು ಸರಳವಾದ ಬುದ್ಧಿ ಇರುವಂಥ, ಸ್ಥಿರವಾದ ಬುದ್ಧಿ ಇರುವಂತಹ ಪರಮಾತ್ಮನ ಪಟ್ಟಣ ಇದು. ಅವನೊಬ್ಬ ಅವಕ್ರ ಚೇತಸ್, ಉಳಿದವರೆಲ್ಲ ವಕ್ರವಾದ ಚೇತಸ್ಗಳೇ. ಎಲ್ಲರ ಬುದ್ಧಿಯು ವಕ್ರವೇ. ವಕ್ರತೆಯಲ್ಲೇ ಸ್ವಲ್ಪ ಹಿಂದು ಮುಂದೆ ಅಷ್ಟೆ. ಎಲ್ಲರೂ ಹುಚ್ಚರೇ, ಹುಚ್ಚಿನ ವಿಷಯ ಪ್ರಮಾಣ ಮಾತ್ರ ಸ್ವಲ್ಪ ಬೇರೆ ಬೇರೆ ಅಷ್ಟೆ. ಆದ್ರಿಂದ ನಾವೆಲ್ಲ ವಕ್ರ ಬುದ್ಧಿ ಉಳ್ಳವರೇ. ತ್ರಿವಕ್ರ, 3 ವಕ್ರ ಉಳ್ಳವಳಾಗಿದ್ವಿ. ನಮಗೆ ನೂರಾರು ಸಾವಿರಾರು ಲಕ್ಷಾಂತರ ವಕ್ರಗಳು, ಬುದ್ಧಿ, ಮನಸ್ಸು, ದೇಹ ಎಲ್ಲಾ ಕಡೆ ವಕ್ರವೇ. ವಕ್ರವಿಲ್ಲದೇ ಇದ್ದದ್ದು ಏನಾದರೂ ಇದೆಯೋ ಅಂತ ಹುಡುಕಿ ನೋಡ್ಬೇಕಷ್ಟೆ. ಆದ್ರಿಂದ ರುಜುಮಾರ್ಗದಲ್ಲಿರುವಂತಹ ರುಜುತ್ವ ಪದವಿಯನ್ನು ಹೊಂದಿದಂತಹ ಒಬ್ಬ ಗುರುವಿನಿಂದ ಸ್ಥಿರವಾದ ಜ್ಞಾನ ಬರ್ಬೋದು. ಅದನ್ನು ಬಿಟ್ಟರೆ ಈಗಿನ ಹಂತದಲ್ಲಿ ಎಷ್ಟೆಷ್ಟು ಜ್ಞಾನ ಸಾಧ್ಯವೋ ಅಷ್ಟೆಷ್ಟು ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಲೇಬೇಕು. ಆ ಭಗವಂತನ ಭಕ್ತರ ಸಂಘವನ್ನ ಮಾಡ್ತಾನೇ ಇರಬೇಕು ಅಂತ ಭಾಗವತ್ ತಾತ್ಪರ್ಯದಲ್ಲೂ ಕೂಡ ಅನೇಕ ಕಡೆ ವರ್ಣನೆ ಮಾಡ್ತಾರೆ.